ಭಾರತ ಹಾಗೂ ನೇಪಾಳ ದೇಶಗಳು. ಭಾರತ ಹಾಗೂ ನೇಪಾಳ ದೇಶಗಳು ಎಷ್ಟು ರಾಜ್ಯಗಳೊಂದಿಗೆ ಗಡಿ ಹಂಚಿಕೊಂಡದ? ಭಾರತ ನೇಪಾಳದ ಅಥವಾ ನೇಪಾಳವು ಭಾರತದ ಎಷ್ಟು ರಾಜ್ಯಗಳೊಂದಿಗೆ? 4 ರಾಜ್ಯಗಳು, 5 ರಾಜ್ಯಗಳು, 6 ರಾಜ್ಯಗಳು, 7 ರಾಜ್ಯಗಳು. ಐದು ರಾಜ್ಯಗಳೊಂದಿಗೆ ಗಡಿ ಹಂಚಿಕೊಂಡ ನೋಡಿ. ಭಾರತ ನೇಪಾಳದೊಂದಿಗೆ 5 ರಾಜ್ಯಗಳು. 5 ರಾಜ್ಯಗಳು ಯಾವಂದ್ರ, ನಂಬರ್ 1 ಉತ್ತರಾಖಂಡ, ಹಿಮಾಚಲ ಪ್ರದೇಶ್, ಬಿಹಾರ್, ಪಶ್ಚಿಮ ಬಂಗಾಳ ಮತ್ತೆ ಸಿಕ್ಕಿಂ. ಪಶ್ಚಿಮ ಬಂಗಾಳ, ಬಿಹಾರ್, ಉತ್ತರಾಖಂಡ, ಉತ್ತರ ಪ್ರದೇಶ್. ಭಾರತ ಹಾಗೂ ನೇಪಾಳ ದೇಶಗಳ ಮಧ್ಯದಲ್ಲಿ ಸುಮಾರು 5 ರಾಜ್ಯಗಳೊಂದಿಗೆ ಗಡಿ ಹಂಚಿಕೊಂಡಿದೆ. ಹಿಮಾಚಲ ಪ್ರದೇಶ್, ಉತ್ತರಾಖಂಡ, ಬಿಹಾರ, ಪಶ್ಚಿಮ ಬಂಗಾಳ ಮತ್ತು ಸಿಕ್ಕಿಂ. ಭಾರತ ಹಾಗೂ ನೇಪಾಳ ದೇಶಗಳ ಮಧ್ಯೆ ಎಷ್ಟು ಕಿಲೋಮೀಟರ್ ಗಡಿ ರೇಖೆ ಇದೆ ಅಂದ್ರ 1751 ಕಿಲೋಮೀಟರ್ ಗಡಿ ರೇಖೆ ಇದೆ. 1751 ಕಿಲೋಮೀಟರ್ ಗಡಿ ರೇಖೆ ಇದೆ. ಭಾರತ ಹಾಗೂ ನೇಪಾಳ ದೇಶಗಳ ಮಧ್ಯದಲ್ಲಿ 1751 ಕಿಲೋಮೀಟರ್ ಗಡಿ ರೇಖೆ ಇದ್ದು ಉತ್ತರಾಖಂಡ ಹಿಮಾಚಲ ಪ್ರದೇಶ ಬರಂಗಿಲ್ಲ, ಉತ್ತರ ಪ್ರದೇಶ ಬರುತ್ತೆ. ಉತ್ತರ ಪ್ರದೇಶ್, ಯುಪಿ. ಫಸ್ಟ್ ಉತ್ತರಾಖಂಡ, ನಂತರ ಉತ್ತರ ಪ್ರದೇಶ್, ನೆಕ್ಸ್ಟ್ ಬಿಹಾರ್, ನೆಕ್ಸ್ಟ್ ಪಶ್ಚಿಮ ಬಂಗಾಳ, ನೆಕ್ಸ್ಟ್ ಸಿಕ್ಕಿಂ ಅನುಕ್ರಮವಾಗಿ ಭಾರತ ಹಾಗೂ ನೇಪಾಳ ದೇಶಗಳ ಮಧ್ಯದಲ್ಲಿ 5 ರಾಜ್ಯಗಳೊಂದಿಗೆ ಗಡಿ ಹಂಚಿಕೊಂಡರು. ಭಾರತ ಹಾಗೂ ನೇಪಾಳ ದೇಶಗಳ ಮಧ್ಯದಲ್ಲಿ ಕಂಡುಬರುವಂತಹ ಪ್ರಸಿದ್ಧವಾದ ಅಣೆಕಟ್ಟು ಅಂದ್ರೆ ಕೋಶಿ ಅಣೆಕಟ್ಟು ನೋಡಿ. ಕೋಶಿ ಅಣೆಕಟ್ಟು ಯಾವ ರಾಜ್ಯದಲ್ಲಿದೆ ಅಂದ್ರೆ ಬಿಹಾರ್ ರಾಜ್ಯದಲ್ಲಿದೆ. ಬಿಹಾರ್ ರಾಜ್ಯದ ಹನುಮಾನ ನಗರದಲ್ಲಿ ಕಂಡು ಬರ್ತದೆ ಕೋಶಿ ಅಣೆಕಟ್ಟು. ಭಾರತ ಹಾಗೂ ನೇಪಾಳ ದೇಶಗಳ ಮಧ್ಯದಲ್ಲಿ ಕಂಡು ಬರುವಂತಹ ಅಣೆಕಟ್ಟು ಕೋಶಿ ಅಣೆಕಟ್ಟು. ಯಾವ ನದಿ ಗಟ್ಟಲಾಗಿ ಕಟ್ಟಲಾಗಿದೆ ಅಂದ್ರೆ ಕೋಶಿ ನದಿ ಗಟ್ಟಲಾಗಿ ಕಟ್ಟಲಾಗಿದೆ ನೋಡಿ. ಕೋಶಿ ನದಿ ಗಟ್ಟಲಾಗಿ ಕೋಶಿ ಅಣೆಕಟ್ಟನ್ನ ಕಟ್ಟಲಾಗಿದೆ. ಇದೊಂದು ಅತ್ಯಂತ ಪ್ರಸಿದ್ಧವಾದಂತಹ ಅಣೆಕಟ್ಟು. ಭಾರತ ದೇಶ ವಿದೇಶದೊಂದಿಗೆ ಹಂಚಿಕೊಂಡಿರ್ತಕ್ಕಂತ ಅಂತಾರಾಷ್ಟ್ರೀಯ ಮಟ್ಟದ ಅಣೆಕಟ್ಟು ಅಂತ ಕರಿತೀವಿ. ಆಕ್ಚುಲಿ ಒಂದು ವಿದೇಶದೊಂದಿಗೆ ಯಾವುದೇ ಅಣೆಕಟ್ಟು ಹಂಚಿಕೊಳ್ಳಕ್ ಸಾಧ್ಯ ಇಲ್ಲ. ಆದ್ರೆ ಭಾರತ ದೇಶ ನೇಪಾಳ ದೇಶದ ಪಾರ್ಟ್ನರ್ದೊಂದಿಗೆ ಕಟ್ಟಿರ್ತಕ್ಕಂಥ ಅಣೆಕಟ್ಟು ಅಂದ್ರೆ ಕೋಶಿ ಅಣೆಕಟ್ಟು. ಇಲ್ಲಿ 3 ವಿವಾದಾತ್ಮಕವಾಗಿರುವಂತ ಸ್ಥಳಗಳದಾವೆ. ಒಂದು ಲಿಪುಲೇಖ ಅನ್ನುವಂತ ಸ್ಥಳ. ಲಿಪುಲೇಖ ಅನ್ನುವಂತ ಸ್ಥಳ ಫೇಮಸ್. ಲಿಪುಲೇಖ ಎಂಬ ಪ್ರಸಿದ್ಧವಾದ ಸ್ಥಳ. ಇದು ಯಾವ ನಿಮ್ದು? ಓಕೆ ಓಕೆ ಓಕೆ. ಈಗ ಕ್ಲಾಸ್ ಅಟೆಂಡ್ ಆದ್ರೆ ಥ್ಯಾಂಕ್ಸ್ ರೀ ಬ್ರದರ್, ಥ್ಯಾಂಕ್ಸ್. ನೋಡಿ, ಭಾರತ ಹಾಗೂ ನೇಪಾಳ ದೇಶಗಳ ಮಧ್ಯದಲ್ಲಿ 3 ವಿವಾದಾತ್ಮಕವಾಗಿರುವ ಸ್ಥಳಗಳದಾವ. ಆ 3 ವಿವಾದಾತ್ಮಕ ಸ್ಥಳಗಳಂದ್ರ ಒಂದು ಲಿಪುಲೇಖ ಅನ್ನುವಂತ ಸ್ಥಳ, ಕಾಲಾಪಾನಿ ಎಂಬ ಸ್ಥಳ, ಮತ್ತೆ ಲಿಂಪಿಯಾದರ್ ಅನ್ನುವಂತ ಸ್ಥಳ. ಕಾಲಾಪಾನಿ ಅನ್ನುವಂಥದ್ದು ಜೈಲಿದೆ, ಅದು ಬೇರೆ. ಕಾಲಾಪಾನಿ ಜೈಲು ಎಲ್ಲಿದೆ ಅಂದ್ರೆ ಅಂಡೋಮಾನ್ ನಿಕೋಬಾರದಲ್ಲಿ ಕಂಡು ಬರ್ತದೆ ಕಾಲಾಪಾನಿ ಜೈಲು. ಆ ಅಂಡೋಮಾನ್ ನಿಕೋಬಾರದ ಕಾಲಾಪಾನಿ ಜೈಲಿಗೆ ವಿ.ಡಿ. ಸಾವರ್ಕರ್ ಅಂತ ಹೆಸರು ಕೊಟ್ಟರು. ವಿ.ಡಿ. ಸಾವರ್ಕರ್ ಯಾಕಂದ್ರೆ ಗರಿಷ್ಠ ದಿನಮಾನಗಳ ಕಾಲ ಸೆರೆಮನೆಯ ವಾಸ ಅನುಭವಿಸಿದಂತ ಒಬ್ಬ ಕ್ರಾಂತಿಕಾರಿ ಯಾರಂದ್ರೆ ವಿ.ಡಿ. ಸಾವರ್ಕರ್. ಹಾಗಾದ್ರೆ ಭಾರತ ಹಾಗೂ ನೇಪಾಳ ದೇಶಗಳ ಮಧ್ಯದಲ್ಲಿ ಲಿಪುಲೇಖ ಅನ್ನುವಂತ ಒಂದು ವಿವಾದ ಸ್ಥಳ ಇದೆ. ಕಾಲಾಪಾನಿ ಮತ್ತು ಲಿಂಪಿಯಾದರ್ ಒಂದು ನದಿ ವಿವಾದ ಇದೆ ನೋಡಿ.
ಭಾರತ ಹಾಗೂ ನೇಪಾಳ ದೇಶಗಳ ಮಧ್ಯದಲ್ಲಿ ಒಂದು ವಿವಾದಾತ್ಮಕವಾಗಿರುವ ನದಿ ಇದೆ. ಯಾರು ಹೇಳ್ತಾರೆ? ಮಹಾಕಾಳಿ ಅನ್ನುವಂತ ನದಿ. ಮಹಾಕಾಳಿ ಕಾಳಿ ನದಿ ಕರ್ನಾಟಕ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆಯಲ್ಲಿದ್ರೆ, ಮಹಾಕಾಳಿ ಅನ್ನುವಂತ ನದಿ ಭಾರತ ಹಾಗೂ ನೇಪಾಳ ದೇಶಗಳ ಮಧ್ಯದಲ್ಲಿ ವಿವಾದಾತ್ಮಕವಾಗಿರುವಂತ ನದಿಯಾಗಿದೆ. ಮಹಾಕಾಳಿ ಮಹಾಕಾಳಿ ಎಂಬ ನದಿ. ಮಹಾಕಾಳಿ ನದಿಗಿರುವ ಇನ್ನೊಂದು ಹೆಸರೇ ಶಾರದಾ ನದಿ. ನೋಡಿ, ಶಾರದಾ ನದಿ. ಶಾರದಾ ನದಿ ಅಂದ್ರೂ ಒಂದೇ, ಮಹಾಕಾಳಿ ನದಿ ಅಂದ್ರೂ ಒಂದೇ. ಮಹಾಕಾಳಿಗಿರುವ ಇನ್ನೊಂದು ಹೆಸರೇ ಶಾರದಾ ನದಿ. ಕೇವಲ ನೀವು ಕ್ಲಾಸ್ಗಳ ಮೇಲೆ ಮಾತ್ರ ಡಿಪೆಂಡ್ ಆಗಬೇಡಿ. ನನ್ನ ಮಾತು ಕೇಳಿ. ಕ್ಲಾಸ್ಗಳನ್ನ ಜಸ್ಟ್ ನೀವು ಒಂಥರ ಪುಷಪ್ ಇದ್ದಂಗ ನೀವು ಸ್ವಯಂ ಪ್ರೇರಿತವಾಗಿ ಓದ್ಕೋಬೇಕು. ಒಂದು ಪುಸ್ತಕ ತಗೊಂಡ್ರಿ ಅಂದ್ರೆ ಪರ್ಫೆಕ್ಟ್ ಆಗಿ ಮುಗಿಸ್ಬಿಡ್ಬೇಕು. ನಾನ್ ನೋಡಿ ಇವತ್ತು ಒಂದು ಪುಸ್ತಕ ಮಾರ್ನಿಂಗ್ ತಗೊಂಡಿದ್ದೆ, ಅರ್ಧ ಪುಸ್ತಕ ಓದಿ ಮುಗಿಸಿನಿ ಇವತ್ತು ನಾನು. ಒಂದಿನದಲ್ಲಿ ಅರ್ಧ ಪುಸ್ತಕ ಪೂರ್ತಿ ಓದಿ ಮುಗಿಸಿನಿ. ನೀವು ಸ್ವಯಂ ಪ್ರೇರಿತವಾಗಿ ಓದಿದ್ರೆ ಮಾತ್ರ ಸಕ್ಸಸ್ ಆಗಕ್ಕೆ ಸಾಧ್ಯ ಇದೆ. ಪ್ರಚಲಿತ ಘಟನೆಗೆ ಸಂಬಂಧಪಟ್ಟಂತೆ ಜಾಸ್ತಿ ಓದ್ಕೊಡ್ರಿ. ಈ 2000 ಕೈ ಕಳಿಸಿರ್ತಕ್ಕಂಥ ಉಪಗ್ರಹ ಇದು, ಅದ್ರ ಬಗ್ಗೆ ಡಿಸ್ಕಸ್ ಓದಿನಿ. ಫೆಬ್ರವರಿ 17ರಂದು ಇನ್ಸಾಟ್ 3DS ಉಪಗ್ರಹದ ಬಗ್ಗೆ ಓದಿನಿ. ಇನ್ಸಾಟ್ 3DS ಉಪಗ್ರಹ ಹವಾಮಾನದ ಅಧ್ಯಯನ ಕೈ ಕಳಿಸಿರ್ತಕ್ಕಂಥ ಉಪಗ್ರಹ ಇದು. ಮತ್ತೆ ಸೆಪ್ಟೆಂಬರ್ 2ನೇ ತಾರೀಕು 2023 ಆದಿತ್ಯ ಎಲ್ ಅನ್ನುವಂತ ಇದು ಕ್ಲಾಸ್ ಇರ್ಲಿ. ಇದು ನಿಮ್ಗೊಂಥರ ಪುಷಪ್ ಇದ್ದಂಗ. ಆ ಜೊತೆ ಎಕ್ಸ್ಟ್ರಾ ಪಾಯಿಂಟ್ ಗಳನ್ನು ಓದಿದಾಗ ಮಾತ್ರ ನೀವು ಸಕ್ಸಸ್ ಆಗ್ತೀರಿ. ಉಪಗ್ರಹವನ್ನ ಅಮೋಜ ಇಲ್ಲಿ ವಿಶೇಷವಾಗಿ 3 ನೋಡಿ. ಭಾವಾಗ ಅಂದ್ರೆ 1971 ನೋಡಿ. ಆಕ್ಚುಲಿ ನಮ್ಮ ಭಾರತ ದೇಶದಲ್ಲಿ 4ನೇ ಪಂಚವಾರ್ಷಿಕ ಯೋಜನೆ ಇತ್ತು. ಇಂದಿರಾ ಗಾಂಧಿ ಅವರು ಏನ್ ಮಾಡಿದ್ರು ಅಂದ್ರ 4ನೇ ಪಂಚವಾರ್ಷಿಕ ಯೋಜನೆಯನ್ನು ಬದಿಗೊತ್ತಿ ಪಾಕಿಸ್ತಾನವನ್ನು ಬಗ್ಗ ಬಡದು ಈ ದೇಶಕ್ಕೆ ಸ್ವತಂತ್ರ ಕೊಡಿಸಿದಂತ ಕೀರ್ತಿ ಯಾರಿಗೆ ಸಲ್ತಂದ್ರ ಇಂದಿರಾ ಗಾಂಧಿ ಅವರಿಗೆ ಸಲ್ತು. ಅದಕ್ಕೆ ಇವತ್ತಿಗೂ ಬಾಂಗ್ಲಾದೇಶ ಏನ್ ಮಾಡ್ತಂದ್ರೆ ಭಾರತ ದೇಶಕ್ಕೆ ಬಾಂಗ್ಲಾ ವಿಮೋಚನಾ ಪ್ರಶಸ್ತಿಯನ್ನು ಕೊಡ್ತು. ಬಾಂಗ್ಲಾದೇಶ ಭಾರತ ದೇಶಕ್ಕೆ ಕೊಡಮಾಡೋ ಪ್ರಶಸ್ತಿ ಯಾವ್ದಂದ್ರ ಬಾಂಗ್ಲಾ ವಿಮೋಚನಾ ಪ್ರಶಸ್ತಿಯನ್ನು ಕೊಡ್ತದಂದ್ರೆ ನಾವೆಷ್ಟು ಕಷ್ಟಪಟ್ಟ ಆ ದೇಶಕ್ಕೆ ಸ್ವತಂತ್ರವನ್ನು ತಂದು ಕೊಟ್ಟಿರ್ಬೋದು ವಿಚಾರ ಮಾಡಿ. ಆದ್ರ ಇವತ್ತಿಗೂ ಭಾರತ ಹಾಗೂ ಬಾಂಗ್ಲಾದೇಶಗಳ ಮಧ್ಯದಲ್ಲಿ ಒಂದೇ ಸಮಸ್ಯೆ ಏನು ಅಂತಂದ್ರ ನದಿ ಸಮಸ್ಯೆ. ಯಾವ ನದಿ? ಗಂಗಾ ನದಿಯ ಸಮಸ್ಯೆ ಇದೆ ಭಾರತ ಹಾಗೂ ಬಾಂಗ್ಲಾ. ಹಾಗಾದ್ರೆ ಗಂಗಾ ನದಿಗೆ ಒಂದು ಸಂಬಂಧಪಟ್ಟಂತೆ ಒಂದು ಒಪ್ಪಂದ ಇತ್ತು. ಯಾವ ವರ್ಷ? 1989, 1996, 1999, 2006. ಭಾರತ ಹಾಗೂ ಬಾಂಗ್ಲಾದೇಶಗಳ ಮಧ್ಯದಲ್ಲಿ ಗಂಗಾ ನದಿಗೆ ಸಂಬಂಧಪಟ್ಟಂತೆ ನಡೆದ ಒಪ್ಪಂದ ಯಾವ ವರ್ಷ ಇತ್ತು? ಗಂಗಾ ಒಪ್ಪಂದ ಅಂತ ಗುರುತಿಸ್ತೀವಿ ಅದನ್ನು. ಗಂಗಾ ನದಿಯ ಒಪ್ಪಂದ ಯಾವ ವರ್ಷ ಅಂದ್ರ 1996. 1996ರಲ್ಲಿ ಭಾರತ ಹಾಗೂ ಬಾಂಗ್ಲಾದೇಶಗಳ ಮಧ್ಯದಲ್ಲಿ ಗಂಗಾ ನದಿ ಒಪ್ಪಂದ ಇತ್ತು. ಎಷ್ಟು ವರ್ಷಗಳ ಕಾಲ ಅಂದ್ರೆ ಇದು 30 ವರ್ಷಗಳ ಕಾಲ. ಭಾರತದ ಅಂದಿನ ಪ್ರಧಾನಮಂತ್ರಿಗಳಾಗಿರುವಂತ ಸನ್ಮಾನ್ಯ ಶ್ರೀ ಎಚ್ ಡಿ ದೇವೇಗೌಡರು, ಬಾಂಗ್ಲಾದೇಶದ ಪ್ರಧಾನಿಯಾಗಿರುವಂತ ಶೇಖ್ ಹಸೀನಾ, ಬಾಂಗ್ಲಾದ ಪ್ರಧಾನಿಯಾಗಿರುವಂತ ಶೇಖ್ ಹಸೀನಾ, ಭಾರತದ ಪ್ರಧಾನಿಯಾಗಿರುವಂತ ಸನ್ಮಾನ್ಯ ಶ್ರೀ ಎಚ್ ಡಿ ದೇವೇಗೌಡರ ಮಧ್ಯದಲ್ಲಿ 1996ರಲ್ಲಿ ಆಗಿರುವಂತ ಒಪ್ಪಂದ ಯಾವ್ದಂದ್ರ ಗಂಗಾ ನದಿ ಒಪ್ಪಂದ ಅಂತ ಕರಿತೀವಿ. ಗಂಗಾ ನದಿ ಅಡ್ಡಲಾಗಿ ಒಂದು ಅಣೆಕಟ್ಟನ್ನ ಕಟ್ಟಿವಿ. ಯಾವ ರಾಜ್ಯದಲ್ಲಿ ಅಂದ್ರೆ ಪಶ್ಚಿಮ ಬಂಗಾಳದಲ್ಲಿ. ಪಶ್ಚಿಮ ಬಂಗಾಳದಲ್ಲಿ ಕಟ್ಟಿದಂತ ಅಣೆಕಟ್ಟು ಯಾವ್ದಂದ್ರ ಫರಕ್ಕ ಅಣೆಕಟ್ಟು. ಭಾರತ ಹಾಗೂ ಬಾಂಗ್ಲಾದೇಶಗಳ ಮಧ್ಯದಲ್ಲಿ ಕಟ್ಟಿದಂತ ಒಂದು ಅಣೆಕಟ್ಟು ಫರಕ್ಕ ಅನ್ನುವಂತ ಅಣೆಕಟ್ಟು. ಈ ಫರಕ್ಕ ಅಣೆಕಟ್ಟಿನ ವಿಶೇಷ ಏನು ಅಂತಂದ್ರೆ ಅವರು ಈ ನದಿಗೆ ಅಡ್ಡಲಾಗಿ ನೀವು ಅಣೆಕಟ್ಟನ್ನು ಕಟ್ಟಬಾರ್ದಿತ್ತು, ಆ ನದಿಯ ನೀರನ್ನ ನಾವು ಯೂಸ್ ಮಾಡ್ಕೋತೀವಿ ಅಂತ ಹೇಳಿ ಇವತ್ತಿನ ಜೊತೆ ಅವರು ಜಗಳ ಮಾಡ್ತಾರೆ. ಇರ್ಲಿ. ಇನ್ನ ಭಾರತ ಹಾಗೂ ಬಾಂಗ್ಲಾದೇಶಗಳ ಮಧ್ಯದಲ್ಲಿ ಇನ್ನೊಂದು ನದಿ ಇದೆ. ಆ ನದಿ ಯಾವ್ದಂದ್ರ ತಿಸ್ತಾ ನದಿ ಅಂತ ಕರಿತೀವಿ. ತಿಸ್ತಾ ಯಾವ ದೇಶಗಳ ಮಧ್ಯದಲ್ಲಿ? ಭಾರತ ಹಾಗೂ ಬಾಂಗ್ಲಾದೇಶಗಳ ಮಧ್ಯದಲ್ಲಿ. ತಿಸ್ತಾ ಯಾವ ನದಿಯ ಉಪನದಿ ಅಂದ್ರ ಬ್ರಹ್ಮಪುತ್ರ ನದಿಯ ಉಪನದಿ. ನೋಡಿ, ಬ್ರಹ್ಮಪುತ್ರ ಉಪನದಿಯಾಗಿರುವಂತ ತಿಸ್ತಾ ನದಿ ಭಾರತ ಹಾಗೂ ಬಾಂಗ್ಲಾದೇಶಗಳ ಮಧ್ಯದಲ್ಲಿ ವಿವಾದಾತ್ಮಕವಾಗಿರುವಂತ ನದಿಯಾಗಿದ್ದು, ಭಾರತ ಬಾಂಗ್ಲಾದೇಶಗಳ ಮಧ್ಯದಲ್ಲಿ ಸಂಚಾರವಾಗುವ 2 ಪ್ರಮುಖವಾಗಿರುವಂತ ರೈಲುಗಳದಾವೆ.
ಆ ರೈಲು ಯಾವ್ದಂದ್ರ ಒಂದು ಮೈತ್ರಿ ಅನ್ನುವಂತ ಎಕ್ಸ್ಪ್ರೆಸ್, ಮೈತ್ರಿ ಎಕ್ಸ್ಪ್ರೆಸ್. ಮೈತ್ರಿ ಎಕ್ಸ್ಪ್ರೆಸ್ ಆದ್ರೆ ನಂಬರ್ 2 ಯಾವ್ದಂದ್ರ ಬಂಧನ್ ಎಕ್ಸ್ಪ್ರೆಸ್. ಬಂಧನ್ ಎಕ್ಸ್ಪ್ರೆಸ್. ಒಂದು ಮೈತ್ರಿ, ಇನ್ನೊಂದು ಬಂಧನ್. ಭಾರತ ಹಾಗೂ ಯಾವ ದೇಶ ಅಂದ್ರ ಬಾಂಗ್ಲಾದೇಶಗಳ ಮಧ್ಯದಲ್ಲಿ. ಭಾರತ ಬಾಂಗ್ಲಾದೇಶಗಳ ಮಧ್ಯದಲ್ಲಿ ವಿವಾದಾತ್ಮಕವಾಗಿರುವ ಎರಡು ಪ್ರಮುಖವಾದ ನದಿಗಳಂದ್ರೆ ಒಂದು ಬ್ರಹ್ಮಪುತ್ರ, ಇನ್ನೊಂದು ತಿಸ್ತಾ ನದಿ, ಇನ್ನೊಂದು ಗಂಗಾ ನದಿ. ಗಂಗಾ ಮತ್ತು ತಿಸ್ತಾ ಅದರ ಎರಡು ಪ್ರಮುಖವಾದಂತ ಟ್ರೈನ್ಗಳ ಸಂಚಾರ ಆಗ್ತಾವ. ಟ್ರೈನ್ಗಳ ಹೆಸರು ಏನಂದ್ರ ಒಂದು ಮೈತ್ರಿ ಎಕ್ಸ್ಪ್ರೆಸ್, ಇನ್ನೊಂದು ಬಂಧನ್ ಎಕ್ಸ್ಪ್ರೆಸ್. ಇನ್ನೊಂದು ಸರ್ ಕ್ವಶನ್ ಕೇಳ್ತಾರೆ, ಆನ್ಸರ್ ಮಾಡಿ. ಭಾರತ ಹಾಗೂ ಬಾಂಗ್ಲಾದೇಶಗಳ ಮಧ್ಯದಲ್ಲಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ಏನ್ ಮಾಡಿದಾರಂದ್ರ ಒಂದು ಒಪ್ಪಂದ ಮಾಡ್ಕೊಂಡ್ರು. ಆ ಒಪ್ಪಂದಕ್ಕೆ ಸಂಬಂಧಪಟ್ಟಂತೆ ಯಾವ ತಿದ್ದುಪಡಿಯ ಮೂಲಕ ಒಪ್ಪಂದ? 99ನೇ ತಿದ್ದುಪಡಿ, 100ನೇ ತಿದ್ದುಪಡಿ, 101ನೇ ತಿದ್ದುಪಡಿ, 102ನೇ ತಿದ್ದುಪಡಿ. ಭಾರತ ಹಾಗೂ ಬಾಂಗ್ಲಾದೇಶಗಳ ಮಧ್ಯದಲ್ಲಿ ಗಡಿ ವಿವಾದಕ್ಕೆ ಸಂಬಂಧಪಟ್ಟಂತೆ ತಿದ್ದುಪಡಿ ಯಾವುದು? ಎಕ್ಸಲೆಂಟ್. ಸರಿಯಾದಂತ ಉತ್ತರ, ರೈಟ್ ಆನ್ಸರ್ ಯಾವ್ದಂದ್ರ 100ನೇ ತಿದ್ದುಪಡಿ. ನೋಡಿ, 100ನೇ ಸಂವಿಧಾನದ 100ನೇ ತಿದ್ದುಪಡಿ ಎದಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ಭಾರತ ಹಾಗೂ ಬಾಂಗ್ಲಾದೇಶಗಳ ನಡುವಿನ ವಿವಾದಕ್ಕೆ ಸಂಬಂಧಪಟ್ಟಂತ ತಿದ್ದುಪಡಿ ಅಂತ ಹೇಳಿ ಗುರುತಿಸ್ತೀವಿ. ಸಂವಿಧಾನದ 100ನೇ ತಿದ್ದುಪಡಿ. 99ನೇ ತಿದ್ದುಪಡಿ ನ್ಯಾಯಾಂಗ ಇಲಾಖೆ ಸಂಬಂಧಪಟ್ಟಂತ. 100ನೇ ತಿದ್ದುಪಡಿ ಭಾರತ ಬಾಂಗ್ಲಾ. 101ನೇದ್ದು GST. 102ನೇದ್ದು ಹಿಂದುಳಿದ ವರ್ಗಗಳ ಆಯೋಗ, ಹಿಂದುಳಿದ ವರ್ಗಗಳಿಗೆ ಸಂಬಂಧಪಟ್ಟಂತೆ 102ನೇ ತಿದ್ದುಪಡಿ. ಇಷ್ಟು ಭಾರತ ಹಾಗೂ ಬಾಂಗ್ಲಾದೇಶಗಳಿಗೆ ಸಂಬಂಧಪಟ್ಟಿರತಕ್ಕಂಥ ಒಂದು ವಿಚಾರ. 7 ದೇಶಗಳು. ಭಾರತ ದೇಶ ಈ ಕೆಳಗಿನ ಯಾವ ದೇಶದೊಂದಿಗೆ ಅತಿ ಹೆಚ್ಚು ಗಡಿಯನ್ನು ಹಂಚಿಕೊಂಡಿದೆ ಅಂದ್ರೆ ಬಾಂಗ್ಲಾದೇಶದೊಂದಿಗೆ. ಆ ಬಾಂಗ್ಲಾದೇಶದೊಂದಿಗೆ ಎಷ್ಟು ಕಿಲೋಮೀಟರ್ ಗಡಿ ರೇಖೆಯನ್ನು ಹಂಚಿಕೊಂಡದಂದ್ರ ಸುಮಾರು 4096 ಕಿಲೋಮೀಟರ್ ಗಡಿ ರೇಖೆಯನ್ನ ಹಂಚಿಕೊಂಡಿದೆ ಅಂತ ಹೋಗ್ತೀವಿ ಭಾರತ ಹಾಗೂ ಬಾಂಗ್ಲಾದೇಶ. ಇನ್ನ ಜಲಗಡಿಯನ್ನು ಪರಿಗಣಿಸಿದಾಗ ಜಲಗಡಿಯ ದೇಶ ಯಾವ್ದಂದ್ರೆ ಒಂದದ್ದು ಶ್ರೀಲಂಕಾ. ಶ್ರೀಲಂಕಾ. ಭಾರತ ಹಾಗೂ ಶ್ರೀಲಂಕಾವನ್ನು ಬೇರ್ಪಡಿಸುವಂತ ಒಂದು ಜಲಸಂಧಿ ಯಾವ್ದಂದ್ರೆ ಪಾಕ್ ಜಲಸಂಧಿ. ಪಾಕ್ ಜಲಸಂಧಿ. ಪಾಕ್ ಜಲಸಂಧಿ ಭಾರತ ಹಾಗೂ ಶ್ರೀಲಂಕಾವನ್ನು ಬೇರ್ಪಡಿಸುವಂತ ಜಲಸಂಧಿಯಾಗಿದೆ. ಪಾಕ್ ಜಲಸಂಧಿ ಅಥವಾ ರಾಮ ಸೇತುವೆ. ರಾಮ ಸೇತುವೆ. ಈ ರಾಮ ಸೇತುವೆಗಿರುವ ಇನ್ನೊಂದು ಹೆಸರೇ ಎಡಮ್ ಸೇತುವೆ. ರಾಮ ಸೇತುವೆ ಅಂದ್ರು ಒಂದೇ, ಎಡಮ್ ಸೇತುವೆ ಅಂದ್ರು ಒಂದೇ. ಭಾರತ ಹಾಗೂ ಶ್ರೀಲಂಕಾಗಳ ಮಧ್ಯದಲ್ಲಿ ಕಂಡುಬರುವ ಜಲಸಂಧಿ ಯಾವ್ದಂದ್ರ ಪಾಕ್ ಜಲಸಂಧಿ. ಶ್ರೀಲಂಕಾ ಮತ್ತು ಭಾರತಗಳ ಮಧ್ಯದಲ್ಲಿ ಪಾಕ್ ಜಲಸಂಧಿ ಇದೆ. ಇನ್ನು ರಾಮ ಸೇತುವೆ ಅಥವಾ ಎಡಮ್ ಸೇತುವೆಯನ್ನು ನೋಡ್ತೀವಿ ಭಾರತ ಹಾಗೂ ಶ್ರೀಲಂಕಾಗಳ ಮಧ್ಯದಲ್ಲಿ. ಈ ಪಾಕ್ ಜಲಸಂಧಿಯ ವಿಶೇಷ ಏನಂದ್ರೆ ಭಾರತ ಹಾಗೂ ಶ್ರೀಲಂಕಾವನ್ನು ಬೇರ್ಪಡಿಸ್ತದೆ. ಏನನ್ನು ಒಂದುಗೂಡಿಸ್ತದಂದ್ರ ಬಂಗಾಳ ಕೊಲ್ಲಿ ಮತ್ತು ಮನ್ನಾರಕಾರಿ. ಮನ್ನಾರಕಾರಿ ಬಂಗಾಳ ಕೊಲ್ಲಿಗಳನ್ನು ಒಂದುಗೂಡಿಸುವಂತ ಜಲಸಂಧಿ ಯಾವ್ದಂದ್ರ ಪಾಕ್ ಜಲಸಂಧಿ. ಇದು ಕ್ವಶನ್ ಆಗಿದೆ. ಭಾರತ ಹಾಗೂ ಶ್ರೀಲಂಕಾಗಳನ್ನು ಬೇರ್ಪಡಿಸುವಂತ ಜಲಸಂಧಿ ಯಾವ್ದಂದ್ರ ಪಾಕ್ ಜಲಸಂಧಿ. ರಾಬರ್ಟ್ ಪಾಕ್ ಅನ್ನುವಂತ ವ್ಯಕ್ತಿ ಏನ್ ಮಾಡಿದ್ದಾನಂದ್ರ ಇದನ್ನು ಗುರುತಿಸಿದ್ದಾನ. ಅದಕ್ಕೆ ಇದನ್ನ ಪಾಕ್ ಜಲಸಂಧಿ ಅಂತ ಹೇಳಿ ನೋಡ್ತೀವಿ. ರಾಬರ್ಟ್ ಪಾಕ್ ಅನ್ನುವಂತ ವ್ಯಕ್ತಿ ಇದನ್ನ ಗುರುತಿಸಲುವಾಗಿ ಪಾಕ್ ಜಲಸಂಧಿ ಅಂತ ಹೇಳಿ ಇದನ್ನ ನಾವು ಸಾಮಾನ್ಯವಾಗಿ ಕಾಣ್ತೀವಿ. ಇಲ್ಲಿ ಅತ್ಯಂತ ಪ್ರಮುಖವಾಗಿರುವಂತ ದ್ವೀಪ ಯಾವಂದ್ರೆ ಪಂಬನ್ ಅನ್ನುವಂಥ ದ್ವೀಪ ಇದೆ. ಶ್ರೀಲಂಕಾದ ರಾಜಧಾನಿ ಜಯವರ್ಧನಪುರಿ ಕೋಟಿ ನಿಮ್ಗೆಲ್ಲ ಗೊತ್ತದೆ. 1974ರಲ್ಲಿ 1974
1974ರಲ್ಲಿ ಭಾರತ ದೇಶದ ಒಂದು ದ್ವೀಪ ನಾವು ಶ್ರೀಲಂಕಾಕ್ಕೆ ಬಿಟ್ಟುಕೊಟ್ಟೆವು. ಆ ದ್ವೀಪದ ಹೆಸರು ಏನಂದ್ರ ಕಚ್ ತೀವ್. ಕಚ್ ತೀವ್ ಅನ್ನುವಂತ ಒಂದು ದ್ವೀಪ ಇದೆ. ಆ ಕಚ್ ತೀವ್ ಅನ್ನುವಂತ ದ್ವೀಪವನ್ನು ಏನ್ ಮಾಡಿದೆವು ಅಂದ್ರೆ ನಾವು ಶ್ರೀಲಂಕಾಕ್ಕೆ ಬಿಟ್ಟುಕೊಟ್ಟೆವು. ಒಂದು ತೈಲ ಟ್ಯಾಂಕ್ ಅನ್ನು ಅಭಿವೃದ್ಧಿ ಮಾಡಿದ್ದೆವು ಭಾರತ ಶ್ರೀಲಂಕಾ. ಯಾವುದು? ಟ್ರಿಕೋಮಲಿ ಅನ್ನುವಂಥ ತೈಲ ಟ್ಯಾಂಕ್ ಅನ್ನ ಭಾರತ ಹಾಗೂ ಶ್ರೀಲಂಕಾ ದೇಶಗಳು ಜಂಟಿಯಾಗಿ ಏನ್ ಮಾಡಿದ್ದಾವ ಅಂದ್ರ ಒಂದು ತೈಲ ಟ್ಯಾಂಕ್ ಅನ್ನ ಡೆವಲಪ್ಮೆಂಟ್ ಮಾಡಿದ್ದಾವೆ. ಭಾರತ ಶ್ರೀಲಂಕಾ ಟ್ರಕೋಮಲಿ ಅಥವಾ ಟ್ರಿಕೋಮಲಿ ಅನ್ನುವಂಥ ತೈಲ ಟ್ಯಾಂಕ್ ಅನ್ನ ಭಾರತ ಹಾಗೂ ಶ್ರೀಲಂಕಾ ದೇಶಗಳು ಜಂಟಿಯಾಗಿ ಡೆವಲಪ್ಮೆಂಟ್ ಮಾಡಿದ್ದಾವೆ. ಇನ್ನು ಶ್ರೀಲಂಕಾ ದೇಶದ ಆಡಳಿತ ಭಾಷೆ ತಮಿಳುನಾಡು. ಸಿಂಹಳ ನಾಡಿನಲ್ಲಿ ತಮಿಳು ಭಾಷೆಯನ್ನು ಆಡಳಿತ ಭಾಷೆಯನ್ನಾಗಿ ಘೋಷಣೆ ಮಾಡ್ಯಾರ. ಅಂದ್ರೆ ತಮಿಳು ಎಷ್ಟು ಪವರ್ಫುಲ್ ಅದ ವಿಚಾರ ಮಾಡ್ರಿ ನೀವು. ಅದಕ್ಕೆ ತಮಿಳು ಅಲ್ಲಿ ಒಂದು ಉಗ್ರ ಸಂಘಟನೆ ಇತ್ತು. ಆ ಉಗ್ರ ಸಂಘಟನೆಯನ್ನು ಸದೆಬಡೆದಂತ ಒಂದು ಆಪರೇಷನ್ ಯಾವುದಂದ್ರೆ ಆಪರೇಷನ್ ಪವನ ಅನ್ನುವಂಥ ಒಂದು 1987ರಲ್ಲಿ ಆಪರೇಷನ್ ಪವನ ಅನ್ನುವಂಥ ಒಂದು ಕಾರ್ಯಾಚರಣೆ ಮಾಡುವುದರ ಮೂಲಕ ಈ LTT ಅನ್ನುವಂಥ ಉಗ್ರ ಸಂಘಟನೆಯನ್ನು ಸದೆಬಡೆದಂತ ದೇಶ ಶ್ರೀಲಂಕಾ. ಭಾರತ ಹಾಗೂ ಶ್ರೀಲಂಕಾಗಳ ಮಧ್ಯದಲ್ಲಿ ಪ್ರಾಚೀನ ಕಾಲದಿಂದಲೂ ಅತ್ಯಂತ ಅನ್ಯೂನ್ಯವಾಗಿರುವಂತ ಸಂಬಂಧ ಇದೆ. ಯಾಕಂದ್ರೆ ರಾಮಾಯಣ ನಡೆದದ್ದು ಇಲ್ಲೇ. ಅದಕ್ಕೆ ನಮಗೆ ಶ್ರೀಲಂಕಾಕ್ಕೆ ಅನ್ಯೂನ್ಯವಾಗಿರುವಂತ ಸಂಬಂಧ ಇದೆ. ಬರ್ಕೊಂಡ್ರಲ್ಲ? ಇದು FDA ಕ್ವಶನ್ ಕೇಳಿದ್ದ ನೋಡಿ. FDA ಪಾಕ್ ಜಲಸಂಧಿ ಇದೆಯಲ್ಲ, ಇದು ಮನ್ನಾರಕಾರಿ ಮತ್ತು ಬಂಗಾಳ ಕೊಲ್ಲಿಗಳನ್ನ ಒಂದುಗೂಡಿಸ್ತದ. ಪಾಕ್ ಸ್ಟ್ರೈಟ್ ಕನೆಕ್ಟ್ ಬಿಟ್ವೀನ್ ಬೇ ಆಫ್ ಬೆಂಗಾಲ್, ಗಲ್ಫ್ ಆಫ್ ಮನ್ನಾರ್, ಡಿವೈಡೆಡ್ ಶ್ರೀಲಂಕಾ ಅಂಡ್ ಇಂಡಿಯಾ. ಭಾರತ ಮತ್ತು ಶ್ರೀಲಂಕಾವನ್ನ ಬೇರ್ಪಡಿಸಿ ಬಂಗಾಳ ಕೊಲ್ಲಿ ಹಾಗೂ ಮನ್ನಾರಕಾರಿಗಳನ್ನ ಒಂದುಗೂಡಿಸುವಂತ ಚಿಕ್ಕ ಜಲಸಂಧಿಯೇ ಪಾಕ್ ಜಲಸಂಧಿಯಾಗಿದೆ. ಇನ್ನು ಭಾರತ ಹಾಗೂ ಮಾಲ್ಡೀವ್ಸ್, ಭಾರತ ಮತ್ತು ಮಾಲ್ಡೀವ್ಸ್ ಏಷ್ಯಾ ಖಂಡದ ಅತ್ಯಂತ ಚಿಕ್ಕದಾಗಿರುವಂತ ದೇಶ ಅಂದ್ರೆ ಮಾಲ್ಡೀವ್ಸ್. ಏಷ್ಯಾ ಖಂಡದ ಅತ್ಯಂತ ಚಿಕ್ಕದಾಗಿರುವ ದೇಶ ಮಾಲ್ಡೀವ್ಸ್. ಎರಡು ವಿಚಾರಗಳಲ್ಲಿ, ಒಂದು ವಿಸ್ತೀರ್ಣದ ವಿಚಾರದಲ್ಲಿ, ಇನ್ನೊಂದು ಜನಸಂಖ್ಯೆಯ ವಿಚಾರದಲ್ಲಿ. ಎರಡರಲ್ಲಿ ವಿಸ್ತೀರ್ಣದಲ್ಲಿ ಅತಿ ಚಿಕ್ಕ ದೇಶ ಅಂದ್ರೆ ಮಾಲ್ಡೀವ್ಸ್. ಏಷ್ಯಾ ಖಂಡದಲ್ಲಿ ವಿಸ್ತೀರ್ಣದಲ್ಲಿ ಅತ್ಯಂತ ಚಿಕ್ಕ ದೇಶ ಮಾಲ್ಡೀವ್ಸ್, ಜನಸಂಖ್ಯೆಯಲ್ಲಿ ಅತ್ಯಂತ ಚಿಕ್ಕ ದೇಶ ಅಂದ್ರೆ ಮಾಲ್ಡೀವ್ಸ್. ಎರಡರಲ್ಲಿ ಅತ್ಯಂತ ಚಿಕ್ಕದಾಗಿರುವ ದೇಶ ಅಂದ್ರೆ ಮಾಲ್ಡೀವ್ಸ್ ರಾಷ್ಟ್ರ. ನೋಡಿ, ನೆನಪಿಡಿ, ಇಂಪಾರ್ಟೆಂಟ್. ನೋಡಿ, ಎರಡರಲ್ಲಿ ಮಾಲ್ಡೀವ್ಸ್ ಚಿಕ್ಕ ದೇಶ. ಹಾಗಾದ್ರೆ ಭಾರತ ಹಾಗೂ ಮಾಲ್ಡೀವ್ಸ್ಗಳನ್ನು ಬೇರ್ಪಡಿಸುವಂತ ಅಂಶ ಯಾವುದು? ABCD ಆನ್ಸರ್ ಮಾಡಿ. 10 ಡಿಗ್ರಿ ಚಾನಲ್, 9 ಡಿಗ್ರಿ ಚಾನಲ್, 8 ಡಿಗ್ರಿ ಚಾನಲ್, ಡೆಕ್ಕನ್ ಪ್ಯಾಸೇಜ್. ಭಾರತ ಹಾಗೂ ಮಾಲ್ಡೀವ್ಸ್ಗಳನ್ನು ಬೇರ್ಪಡಿಸುವಂತ ಚಾನಲ್.
ಏನು 8 ಡಿಗ್ರಿ ಚಾನಲ್ ಅಂದ್ರೆ ಏನು, 9 ಡಿಗ್ರಿ ಚಾನಲ್ ಅಂದ್ರೆ ಏನು, 10 ಡಿಗ್ರಿ ಚಾನಲ್, ಇವು 4 ಬೈಪೆಟ್ಟಿರಬೇಕು. 10 ಡಿಗ್ರಿ ಚಾನಲ್ ಅಂಡೋಮಾನ್ ಮತ್ತು ನಿಕೋಬಾರ್ಗಳನ್ನು ಬೇರ್ಪಡಿಸ್ತದೆ. ಇಲ್ಲಿ ನೋಡಿ, 10 ಡಿಗ್ರಿ ಚಾನಲ್ ಅಂಡೋಮಾನ್ ಮತ್ತು ನಿಕೋಬಾರ್ಗಳನ್ನು ಬೇರ್ಪಡಿಸಿದರೆ, ಲಕ್ಷದ್ವೀಪ ಮತ್ತು ಮಾಲ್ಡೀವ್ಸ್ಗಳನ್ನ ಬೇರ್ಪಡಿಸುವಂತ ಕಾಲುವೆ ಅಂತಂದ್ರೆ ಅದು 8 ಡಿಗ್ರಿ ಚಾನಲ್. ಡೆಕ್ಕನ್ ಪ್ಯಾಸೇಜ್ ಅನ್ನೋದು ದಕ್ಷಿಣ ಅಂಡೋಮಾನ್ ಮತ್ತು ಚಿಕ್ಕ ಅಂಡೋಮಾನ್ಗಳನ್ನು ಬೇರ್ಪಡಿಸ್ತದೆ. 9 ಡಿಗ್ರಿ ಚಾನಲ್ ಅನ್ನೋದು ಲಕ್ಷದ್ವೀಪ ಮತ್ತು ಮೀನಿಕಾಯಿಗಳನ್ನು ಬೇರ್ಪಡಿಸ್ತದೆ. ಬರದ್ ಬಿಡ್ಲಿ, ಬರಲಿ. ಟೆನ್ ಡಿಗ್ರಿ ಚಾನಲ್, 9 ಡಿಗ್ರಿ ಚಾನಲ್, 8 ಡಿಗ್ರಿ ಚಾನಲ್, ಡೆಕ್ಕನ್ ಪ್ಯಾಸೇಜ್. ನೋಡಿ, 10 ಡಿಗ್ರಿ ಚಾನಲ್ ಅಂಡೋಮಾನ್ ಮತ್ತು ನಿಕೋಬಾರ್ಗಳನ್ನು ಬೇರ್ಪಡಿಸ್ತದೆ. 9 ಡಿಗ್ರಿ ಚಾನಲ್ ಲಕ್ಷದ್ವೀಪ ಮತ್ತು ಮೀನಿಕಾಯನ್ನು ಬೇರ್ಪಡಿಸ್ತದೆ. 8 ಡಿಗ್ರಿ ಚಾನಲ್ ಲಕ್ಷದ್ವೀಪ ಮತ್ತು ಮಾಲ್ಡೀವ್ಸ್ಗಳನ್ನು ಬೇರ್ಪಡಿಸ್ತದೆ. ಡೆಕ್ಕನ್ ಪ್ಯಾಸೇಜ್ ದಕ್ಷಿಣ ಅಂಡೋಮಾನ್ ಮತ್ತು ಚಿಕ್ಕ ಅಂಡೋಮಾನ್ಗಳನ್ನು ಬೇರ್ಪಡಿಸ್ತದೆ. ಡೆಕ್ಕನ್ ಪ್ಯಾಸೇಜ್ ಎಂಬುದು ದಕ್ಷಿಣ ಅಂಡೋಮಾನ್ ಚಿಕ್ಕ ಅಂಡೋಮಾನ್ ಅನ್ನ, 8 ಡಿಗ್ರಿ ಚಾನಲ್ ಅನ್ನೋದು ಲಕ್ಷದ್ವೀಪ ಮತ್ತು ಮಾಲ್ಡೀವ್ಸ್ ಅನ್ನ, 9 ಡಿಗ್ರಿ ಚಾನಲ್ ಲಕ್ಷದ್ವೀಪ ಮತ್ತು ಮೀನಿಕಾಯನ್ನ, 10 ಡಿಗ್ರಿ ಚಾನಲ್ ಅಂಡೋಮಾನ್ ಮತ್ತು ನಿಕೋಬಾರ್ಗಳನ್ನು ಬೇರ್ಪಡಿಸ್ತದೆ. ಮಾಲ್ಡೀವ್ಸ್ ಕಂಟ್ರಿ ಇದು ಏಷ್ಯಾ ಖಂಡದಲ್ಲಿ ವಿಸ್ತೀರ್ಣ ಹಾಗೂ ಜನಸಂಖ್ಯೆ ಎರಡರಲ್ಲಿ ಅತ್ಯಂತ ಚಿಕ್ಕದಾಗಿರುವಂತ ದೇಶ. ವಿಸ್ತೀರ್ಣದಲ್ಲಿ ಚಿಕ್ಕದಿದೆ, ಜನಸಂಖ್ಯೆಯಲ್ಲಿ ಚಿಕ್ಕದಿದೆ. ನೋಡಿ, 10 ಡಿಗ್ರಿ ಚಾನಲ್, 9 ಡಿಗ್ರಿ ಚಾನಲ್, 8 ಡಿಗ್ರಿ ಚಾನಲ್, ಡೆಕ್ಕನ್ ಪ್ಯಾಸೇಜ್. ನೋಡಿ, ಏಷ್ಯಾ ಖಂಡದ ಅತ್ಯಂತ ಚಿಕ್ಕದಾಗಿರುವ ದೇಶ ಮಾಲ್ಡೀವ್ಸ್. ವಿಸ್ತೀರ್ಣ ಹಾಗೂ ಜನಸಂಖ್ಯೆ ಎರಡರಲ್ಲಿ ಅತ್ಯಂತ ಚಿಕ್ಕದಾಗಿರುವಂತ ದೇಶ ಅಂದ್ರೆ ಮಾಲ್ಡೀವ್ಸ್. ಮಾಲ್ಡೀವ್ಸ್ ರಾಜಧಾನಿ ಯಾವ್ದಂದ್ರ ಮಾಲೆ. ನೋಡಿ, ಮಾಲ್ಡೀವ್ಸ್ ರಾಜಧಾನಿ ಮಾಲೆ, ನೆನ್ಪಿಡಿ. ಇಲ್ಲಿಗೆ ಸಂಪೂರ್ಣವಾಗಿ 1ನೇ ಚಾಪ್ಟರ್ ಕಂಪ್ಲೀಟ್ ಆಯ್ತು. ನೋಡಿ, ಫಸ್ಟ್ ಚಾಪ್ಟರ್ ಏನಿದೆಯಲ್ಲ ಕಂಪ್ಲೀಟ್.
142 ಕೋಟಿ ಜನಸಂಖ್ಯೆ ಇದೆ. ಆದ್ರೆ 2011 ಇಂಥ ನಮ್ಮ ಭಾರತ ದೇಶದ ಜನಸಂಖ್ಯೆಯನ್ನು ನೋಡಿದಾಗ, ಜನಸಂಖ್ಯೆಯನ್ನು ಪರಿಗಣಿಸಿದಾಗ ಪ್ರೆಸೆಂಟ್ 142 ಕೋಟಿ ಜನಸಂಖ್ಯೆ ಇದೆ. ಆದರೆ 2011 ಜನಗಣತಿಯ ಪ್ರಕಾರ ಸುಮಾರು 121 ಕೋಟಿ 1,93,422 ಜನಸಂಖ್ಯೆ. 121 ಕೋಟಿ 1,93,422 ಜನಸಂಖ್ಯೆ ವಿಶ್ವದಲ್ಲಿ ಪ್ರೆಸೆಂಟ್ ನಂಬರ್ 1 ಇತ್ತು. ಅವಾಗ 2ನೇ ಸ್ಥಾನದಲ್ಲಿತ್ತು. ವಿಶ್ವದಲ್ಲಿ ಜನಸಂಖ್ಯೆಯಲ್ಲಿ ನಂಬರ್ 1 ದೇಶ ಭಾರತ. ಇನ್ನು 2011 ಜನಗಣತಿಯ ಪ್ರಕಾರ ದೇಶದ ಸಾಕ್ಷರ ಪ್ರಮಾಣ ಎಷ್ಟಿದೆ ಅಂದ್ರೆ 72.98 ಆರ್ 74.04%. ಅತಿ ಹೆಚ್ಚು ಸಾಕ್ಷರತೆ ಹೊಂದಿದ ರಾಜ್ಯ ಅಂದ್ರೆ ಕೇರಳ. ಕೇರಳ 93% ಸಾಕ್ಷರ ಪ್ರಮಾಣ ಇದೆ. ಕಡಿಮೆ ಸಾಕ್ಷರ ಹೊಂದಿದ್ದು ಬಿಹಾರ್. ಬಿಹಾರದ ಸಾಕ್ಷರ ಪ್ರಮಾಣ 63%, 63. ಕೇರಳ 93. ಕೇರಳದ ಸಾಕ್ಷರ ಪ್ರಮಾಣ 93 ಆದ್ರೆ ಬಿಹಾರದ ಸಾಕ್ಷರ ಪ್ರಮಾಣ 63. 72.98 ಇದು ತಾತ್ಕಾಲಿಕ, ಇದು ಶಾಶ್ವತ. ಇದು 10th ಬುಕ್ನಾಗ ಇದೆ. 2 ಲಿಸ್ಟ್ಗಳನ್ನು ಬಿಟ್ಟರು, ಒಂದು ಪ್ರಾವಿಷನಲ್, ಇನ್ನೊಂದು ಫೈನಲ್ ಅಂತ ಹೇಳಿ. ಪ್ರಾವಿಷನಲ್ ಲಿಸ್ಟ್ ಪ್ರಕಾರ ಎಷ್ಟು? 2 ಲಿಸ್ಟ್ಗಳನ್ನು ಪರಿಗಣಿಸ್ತೀವಿ, ಒಂದು ಪ್ರಾವಿಷನಲ್, ಇನ್ನೊಂದು ಫೈನಲ್. ಇನ್ನ ಭಾರತ ದೇಶದ ಲಿಂಗಾನುಪಾತ ಎಷ್ಟಿದೆ? 940 ಆರ್ 943. 940 943. ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿದ ರಾಜ್ಯ ಕೇರಳ. ಕೇರಳದ ಲಿಂಗಾನುಪಾತ 1084. ಕಡಿಮೆ ಲಿಂಗಾನುಪಾತ ಹೊಂದಿದ ರಾಜ್ಯ ಹರಿಯಾಣ. ಹರಿಯಾಣದ ಲಿಂಗಾನುಪಾತ 877. ಹರಿಯಾಣ 877 ಆದ್ರೆ ಕೇರಳ 1084. ಲಿಂಗಾನುಪಾತ ಅಂದ್ರೆ ಸೆಕ್ಸ್ ರೇಷಿಯೋ ಅಂತ ಕರಿತೀವಿ. 1000 ಪುರುಷರಿಗಿರುವ ಸ್ತ್ರೀಯರ ಪ್ರಮಾಣವನ್ನ ಲಿಂಗಾನುಪಾತ ಅಂತ ಕರಿತೀವಿ. 940 ಅಥವಾ 943. ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿದ ರಾಜ್ಯ ಕೇರಳ ಆದರೆ ಕಡಿಮೆ ಲಿಂಗಾನುಪಾತ ಹೊಂದಿದ ರಾಜ್ಯ ಅಂದ್ರ ಹರಿಯಾಣ. ಕೇರಳದ ಲಿಂಗಾನುಪಾತ 1084 ಆದ್ರೆ ಹರಿಯಾಣದ ಲಿಂಗಾನುಪಾತ 877. ಇನ್ನ ಜನಸಾಂದ್ರತೆ ಪ್ರತಿ ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ವಾಸಿಸುವ ಜನಸಂಖ್ಯೆಯನ್ನು ಜನಸಾಂದ್ರತೆ ಅಂತ ಕರಿತೀವಿ. ಡೆನ್ಸಿಟಿ, ಜನಸಾಂದ್ರತೆ. ನಮ್ಮ ದೇಶದ ಜನಸಾಂದ್ರತೆ ಎಷ್ಟಿದೆ ಅಂದ್ರೆ 382 ನೋಡಿ. ಪ್ರತಿ ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ವಾಸಿಸುವ ಜನಸಂಖ್ಯೆಯನ್ನು ಜನಸಾಂದ್ರತೆ ಅಂತ ಕರಿತೀವಿ. ಗರಿಷ್ಠ ಜನಸಾಂದ್ರತೆ ಹೊಂದಿದ ರಾಜ್ಯ ಅಂದ್ರೆ ಬಿಹಾರ. ಬಿಹಾರದ ಜನಸಾಂದ್ರತೆ 1102 ಇದೆ ನೋಡಿ. ಕಡಿಮೆ ಅರುಣಾಚಲ ಪ್ರದೇಶ್ 17 ಇದೆ. ಕಡಿಮೆ ಜನಸಾಂದ್ರತೆ ಹೊಂದಿದ ರಾಜ್ಯ ಅರುಣಾಚಲ ಪ್ರದೇಶ 17. ಹೆಚ್ಚು ಜನಸಾಂದ್ರತೆ ಹೊಂದಿದ ರಾಜ್ಯ ಬಿಹಾರ 1102. ಗರಿಷ್ಠ ಜನಸಾಂದ್ರತೆ ಹೊಂದಿದ್ದು ಬಿಹಾರ, ಕನಿಷ್ಠ ಜನಸಾಂದ್ರತೆ ಹೊಂದಿದ್ದು ಅರುಣಾಚಲ ಪ್ರದೇಶ 17, 1102. ಪ್ರತಿ ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ವಾಸಿಸುವ ಜನಸಂಖ್ಯೆಯನ್ನ ಜನಸಾಂದ್ರತೆ ಅಂತೇಳಿ ಗುರುತಿಸ್ತೀವಿ. ಹೇಳಿಕೆಗಳ ರೂಪದಲ್ಲಿ ಕ್ವಶನ್ ಕೇಳ್ತಾನೆ. ಏನು? ಕರ್ನಾಟಕದ ಜನಸಾಂದ್ರತೆ ಎಷ್ಟಿದೆ ಅಂದ್ರ ಕರ್ನಾಟಕ ರಾಜ್ಯದ್ದು 319 ಇದೆ. ದೇಶದ 382 ಇದೆ.
ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ರಾಜ್ಯಗಳು ತೆಗೆದುಕೊಂಡಾಗ ರಮ್ಮು ಜಿಕೆ, ಚಿಕ್ಕ ರಾಜ್ಯಗಳು GST, ದೊಡ್ಡ ರಾಜ್ಯಗಳು ರಾಜಸ್ಥಾನ್, ಮಧ್ಯಪ್ರದೇಶ್, ಮಹಾರಾಷ್ಟ್ರ, ಉತ್ತರ ಪ್ರದೇಶ್, ಗುಜರಾತ್, ಕರ್ನಾಟಕ. ಚಿಕ್ಕ ರಾಜ್ಯಗಳು ಗೋವಾ, ಸಿಕ್ಕಿಂ, ತ್ರಿಪುರ. ಇವು ಚಿಕ್ಕ ರಾಜ್ಯಗಳು. ದೊಡ್ಡ ರಾಜ್ಯಗಳು ರಾಜಸ್ಥಾನ್, ಮಧ್ಯಪ್ರದೇಶ್, ಮಹಾರಾಷ್ಟ್ರ, ಉತ್ತರ ಪ್ರದೇಶ್, ಗುಜರಾತ್, ಕರ್ನಾಟಕ. 2 ಪಾಯಿಂಟ್ ನೆನ್ಪಿಡ್ರಿ. ಸಮುದ್ರದಲ್ಲಿ ಭಾರತ ದೇಶ ಎಷ್ಟು ನಾಟಿಕಲ್ ಮೈಲು ವಿಸ್ತೀರ್ಣ ಹೊಂದಿದೆ? ಸಮುದ್ರದಲ್ಲಿ 10 ನಾಟಿಕಲ್ ಮೈಲು, 12 ನಾಟಿಕಲ್ ಮೈಲು, 16 ನಾಟಿಕಲ್ ಮೈಲು, 18 ನಾಟಿಕಲ್ ಮೈಲು. ಸಮುದ್ರದಲ್ಲಿ ಭಾರತ ದೇಶ ಎಷ್ಟು ನಾಟಿಕಲ್ ಮೈಲು ದೂರವನ್ನು ಹೊಂದಿದೆ? ಸಮುದ್ರದಲ್ಲಿ ಭಾರತ ದೇಶ 12 ನಾಟಿಕಲ್ ಮೈಲು ದೂರವನ್ನು ಹೊಂದಿದೆ ನೋಡಿ. ಸಾಗರಗಳ ಮೇಲ್ಮೈ ದೂರವನ್ನು ಅಳೆಯುವ ಸಾಧನ ನಾಟಿಕಲ್ ಮೈಲು. 1 ನಾಟಿಕಲ್ ಮೈಲು ಅಂದ್ರೆ 6080 ಅಡಿ, 1852 ಮೀಟರ್, 1.852 ಕಿಲೋಮೀಟರ್. ಎಲ್ಲ ಒಂದೇ. 1.852 ಕಿಲೋಮೀಟರ್ ಅಂದ್ರೂ ಒಂದೇ, 1852 ಮೀಟರ್ ಅಂದ್ರೂ ಒಂದೇ, 6080 ಅಡಿ ಅಂದ್ರೂ ಒಂದೇ. ಎಲ್ಲ ಒಂದೇ. 1 ನಾಟಿಕಲ್ ಮೈಲು ಎಂದರೆ ಭಾರತ ದೇಶ ಸಮುದ್ರದಲ್ಲಿ 12 ನಾಟಿಕಲ್ ಮೈಲು ದೂರವನ್ನು ಹೊಂದಿದೆ. ಜಮ್ಮು ಕಾಶ್ಮೀರ ಮತ್ತು ಲಡಾಖ್ಗಳನ್ನ ಪ್ರತ್ಯೇಕಿಸಿದಂತ ಸಮಿತಿ ಯಾವುದಂತ ಕ್ವಶನ್ ಕೇಳೋಣ. ಯಾವ ಸಮಿತಿ? 2019 ಆಗಸ್ಟ್ 5ನೇ ತಾರೀಕು, ಆಗಸ್ಟ್ 5ರಂದು ಆಗಸ್ಟ್ 5ರಂದು ಲಡಾಖ್ ಮತ್ತು ಜಮ್ಮು ಕಾಶ್ಮೀರಗಳನ್ನು ಬೇರ್ಪಡಿಸಿದ ಸಮಿತಿ ಯಾವುದಂದ್ರೆ ಸಂಜಯ್ ಮಿಶ್ರಾ ಸಮಿತಿ. ಸಂಜಯ್ ಮಿಶ್ರಾ ಸಮಿತಿ ನೆನ್ಪಿಡಿ. ಭಾರತ ಹಾಗೂ ಯಾಕಂದ್ರೆ ಜಮ್ಮು ಕಾಶ್ಮೀರ ಒಂದು ರಾಜ್ಯ ಇತ್ತು ಮೊದಲ. ಆ ರಾಜ್ಯವನ್ನ ಏನ್ ಮಾಡಿದೆವು? ಇಬ್ಬಾಗ ಮಾಡಲಾಗಿದೆ. ರಾಜ್ಯವನ್ನು ಇಬ್ಬಾಗ ಮಾಡಿ ಪ್ರತ್ಯೇಕ ಮಾಡಿದ್ದು ಸಂಜಯ್ ಮಿಶ್ರಾ ಸಮಿತಿ ಅಂತಲೇ ಗುರುತಿಸ್ತೀವಿ. ಪ್ರಸ್ತುತ ಭಾರತ ದೇಶದಲ್ಲಿ ಎಷ್ಟು ರಾಜ್ಯಗಳದಾವೆ? ಪ್ರೆಸೆಂಟ್ ಭಾರತ ದೇಶದಲ್ಲಿ 28 ರಾಜ್ಯಗಳದಾವೆ. 28 ರಾಜ್ಯಗಳು. ಎಷ್ಟು ಕೇಂದ್ರಾಡಳಿತ ಪ್ರದೇಶಗಳದಾವ? 8 ಕೇಂದ್ರಾಡಳಿತ ಪ್ರದೇಶಗಳದಾವ. 28 ರಾಜ್ಯಗಳು, 8 ಕೇಂದ್ರಾಡಳಿತ ಪ್ರದೇಶಗಳು. 8 ಕೇಂದ್ರಾಡಳಿತ ಪ್ರದೇಶಗಳು ಯಾವುವು? ಲಕ್ಷದ್ವೀಪ 1, ಅಂಡೋಮಾನ್ ನಿಕೋಬಾರ್ 1, 2 ನೀರಿನಲ್ಲಿ ಅದಾವ. ದೀವ್ ದಮನ್, ಪಾಂಡಿಚೇರಿ ಎಷ್ಟು ರಾಜ್ಯಗಳಲ್ಲಿ ಹಂಚಿಕೆಯಾಗಿದೆ ಅಂತ ಕ್ವಶನ್ ಕೇಳೋಣ. ಈ ಪಾಂಡಿಚೇರಿ ಇದೆಯಲ್ಲ, ಎಷ್ಟು ರಾಜ್ಯಗಳು? 4 ರಾಜ್ಯಗಳು. ತಪ್ಪು ಹಾಕ್ಬೇಡ್ರಿ, ಆಲ್ರೆಡಿ ಹೇಳಿ ನಾ ಇದನ್ನು. ಎಷ್ಟು ರಾಜ್ಯಗಳಲ್ಲಿ ಹಂಚಿಕೆಯಾಗಿದೆ? ಪಾಂಡಿಚೇರಿ ಎಂಬುದು ಎಷ್ಟು ರಾಜ್ಯಗಳಲ್ಲಿ ಹಂಚಿಕೆಯಾಗಿದೆ? ಪಾಂಡಿಚೇರಿ ಎಂಬುದು ಎಷ್ಟು ರಾಜ್ಯಗಳಲ್ಲಿ ಹಂಚಿಕೆಯಾಗಿದೆ ಅಂದ್ರೆ ಸರಿಯಾದಂತ ಉತ್ತರ 3 ರಾಜ್ಯಗಳಲ್ಲಿ ಹಂಚಿಕೆಯಾಗಿದೆ ನೋಡಿ. 3 ರಾಜ್ಯಗಳು ಡಯಾಗ್ರಾಮ್ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ಯಾನಂ,
ಯಾನಂ ಆಂಧ್ರ ಪ್ರದೇಶ್, ಯಾನಂ ಪುದುಚೇರಿ, ಕಾರೈಕಲ್ ತಮಿಳುನಾಡು, ಮಾಹೆ ಪಾಂಡಿಚೇರಿ ಕೇರಳ ರಾಜ್ಯದಲ್ಲಿ ಮಾಹೆ, ತಮಿಳುನಾಡಲ್ಲಿ ಕಾರೈಕಲ್ ಮತ್ತು ಪುದುಚೇರಿ. ನೆಕ್ಸ್ಟ್ ಆಂಧ್ರ ಪ್ರದೇಶದಲ್ಲಿ ಯಾನಂ, ಆಂಧ್ರದಲ್ಲಿ ಯಾನಂ, ತಮಿಳುನಾಡಲ್ಲಿ ಪುದುಚೇರಿ, ಕೇರಳ ರಾಜ್ಯದಲ್ಲಿ ಮಾಹೆ. ದೀವ್ ದಮನ್, ದಾದರಾ ಮತ್ತು ನಗರ್ ಹವೇಲಿ, ಲಕ್ಷದ್ವೀಪ, ಅಂಡಮಾನ್ ನಿಕೋಬಾರ್, ಪಾಂಡಿಚೇರಿ. ನೆಕ್ಸ್ಟ್ ಲಡಾಖ್, ಮತ್ತೆ ಜಮ್ಮು ಕಾಶ್ಮೀರ್, ದೆಹಲಿ ಮತ್ತೆ ಚಂಡೀಗಢ. ಭಾರತ ದೇಶದ ಮೊದಲ ಯೋಜನಾಬದ್ಧವಾದ ನಗರ ಅಂತ ಗುರುತಿಸ್ತೀವಿ. ದ ಫಸ್ಟ್ ಪ್ಲಾನಿಂಗ್ ಸಿಟಿ ಇನ್ ಇಂಡಿಯಾ. ಭಾರತ ದೇಶದ ಮೊದಲ ಯೋಜನಾಬದ್ಧವಾದ ನಗರ ಅಂದ್ರೆ ಚಂಡೀಗಢ. ಕರ್ನಾಟಕ ರಾಜ್ಯದ ಮೊದಲ ಯೋಜನಾಬದ್ಧ ನಗರ ಅಂದ್ರೆ ಬಾಗಲಕೋಟೆ ಜಿಲ್ಲೆಯ ನವನಗರ. ನೋಡಿ, ಬಾಗಲಕೋಟೆ ಜಿಲ್ಲೆ ನವನಗರ ಕರ್ನಾಟಕ ರಾಜ್ಯದ ಮೊದಲ ಯೋಜನಾಬದ್ಧ ನಗರವಾದರೆ ಭಾರತದ ಮೊದಲ ಯೋಜನಾಬದ್ಧ ನಗರ ಅಂತಂದ್ರ ಚಂಡೀಗಢ. ಸರ್ ಇಲ್ಲಿ ಕ್ಲಾಸ್ ಹಾಕಂತಾರ. ಇಲ್ಲಿ 1ನೇ ಚಾಪ್ಟರ್ ಕೂಡ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ 2ನೇ ಚಾಪ್ಟರ್ ಪ್ರಾಕೃತಿಕ ಲಕ್ಷಣಗಳು ಅನ್ನುವಂಥ ಚಾಪ್ಟರ್, ಭಾರತದ ಪ್ರಾಕೃತಿಕ ಲಕ್ಷಣವನ್ನು ನಾಳೆ ಹೇಳ್ತೀನಿ. ಓಕೆ.